ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಿಳಿ ನೆಲದಲ್ಲಿ ಕರೆ ಕಟ್ಟಿರೋದನ್ನ ತಿಕ್ಕಿ ತಿಕ್ಕಿ ಸುಸ್ತಾಗಿದ್ದೀರಾ? ಎಷ್ಟೇ ಗಲೀಜನ್ನ ಕ್ಲೀನ್ ಮಾಡಿದ್ರೂ ಹೋಗ್ತಾ ಇಲ್ವಾ? ಮತ್ತೆ ಈ ಬರ್ನಲ್‌ಗಳನ್ನ ಕ್ಲೀನ್ ಮಾಡೋದಂತೂ ಸರ್ಕಸ್ ಕೆಲಸ. ಈಗ ನನ್ನ ಕೈಯಲ್ಲಿ ಪಳಪಳ ಅಂತ ಹೊಳಿತಾ ಇರೋ ಬರ್ನಲ್ ನೋಡಿ ನಿಮಗೆ ಶಾಕ್ ಆಗ್ತಾ ಇದೆಯಾ? ಇವತ್ತೊಂದು ಮ್ಯಾಜಿಕ್ ಲಿಕ್ವಿಡ್‌ನ ರೆಡಿ ಮಾಡಿದ್ದೀನಿ. ನಿಮ್ಮ ಗಂಟೆಗಟ್ಟಲೆ ಮಾಡೋ ಕೆಲಸನ ನಿಮಿಷದಲ್ಲೇ ಮಾಡಿ ಮುಗಿಸುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ಈ ಬರ್ನಲ್ ಕ್ಲೀನ್ ಮಾಡೋದಂತೂ ತುಂಬಾನೇ ಚೆನ್ನಾಗಿದೆ. ಸೊ ಆಮೇಲೆ ಕುದಿಯೋ ನೀರಿಗೆ ಹಾರ್ಪಿಕ್ ಹಾಕಿ ನೋಡಿ ಅದರ ಮ್ಯಾಜಿಕ್‌ನ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಶಲಿ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ನಾವು ಹಾರ್ಪಿಕ್‌ನ ಯೂಸ್ ಮಾಡ್ತೀವಿ. ಸೊ ಇವತ್ತು ನಾನು ಬೇರೆ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ವೆಜಿಟೇಬಲ್ ಕಟ್ಟರು ಫೈಬರ್‌ದಾಗಿರೋದ್ರಿಂದ ತುಂಬಾನೇ ಗಲೀಜಾಗಿತ್ತು. ಫುಲ್ಲು ಕಲೆ ಆಗ್ಬಿಟ್ಟಿತ್ತು ಕಟ್ ಮಾಡಿ, ಕಟ್ ಮಾಡಿ. ಇದನ್ನ ಯಾವುದೇ ರೀತಿಯ ಸೋಪು, ಲಿಕ್ವಿಡ್ ಎಲ್ಲ ಹಾಕಿ ತೊಳೆದ್ರೂ ಹೋಗ್ತಾ ಇರಲಿಲ್ಲ. ನೋಡೋಣ ಟ್ರೈ ಮಾಡೋಣ ಅಂತ ಇದೊಂದು ಟ್ರೈನ ಮಾಡಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ನಾನಿಲ್ಲಿ ಹಾರ್ಪಿಕ್‌ನ ಒಂದು 2 ಡ್ರಾಪ್ ಹಾಕಿ ಒಂದು ಟೂತ್ ಬ್ರಷ್ ತಗೊಂಡು ಓಲ್ಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಸ್ಪ್ರೆಡ್ ಮಾಡಿ ಹಾಗೆ ಬಿಟ್ಬಿಡಬೇಕು. ಅದೆಲ್ಲ ನೀಟಾಗಿ ಹೋಗುತ್ತೆ. ಈಗ ನಾನು ಒಂದು ಸ್ಕ್ರಬ್ಬರ್ ತಗೊಂಡಿದ್ದೀನಿ. ಗ್ರೀನ್ ಕಲರ್ ಸ್ಕ್ರಬ್ಬರ್‌ನ ಜಸ್ಟ್ ಬರೀ ಸ್ಕ್ರಬ್ಬರಿಂದ ಈ ಥರ ಉಜ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ. ಕಪ್ಪು ಕಪ್ಪು ಕಲೆಗಳೆಲ್ಲ ಇದ್ರೆ ಅದು ಕೂಡ ಹೋಗುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ. ಸೊ ಇವಾಗ ತೊಳೆದು ಬಿಡೋಣ. ಫಸ್ಟು ಹಾರ್ಪಿಕ್‌ನೆಲ್ಲ ನೀಟಾಗಿ ತೊಳ್ಕೊಳ್ಳೋಣ. ಇವಾಗ ನೋಡಿ ನಾನು ಆ ಸ್ಕ್ರಬ್ಬರಿಂದನೇ ಉಜ್ಕೊಳ್ತಾ ಇದ್ದೀನಿ. ತೊಳ್ದಿದ್ದು ಆದ್ಮೇಲೆ ನೀವೆಲ್ಲ ಅನ್ಕೊಳ್ಬೋದು, ಅಯ್ಯೋ! ಟಾಯ್ಲೆಟ್ ಕ್ಲೀನ್ ಮಾಡೋದ್ರಲ್ಲಿ ತೊಳಿತಾ ಇದ್ದಾರೆ ಅಂತ. ಏನೂ ಆಗೋದಿಲ್ಲ. ಇದಾದ್ಮೇಲೆ ವಿಮ್ ಜೆಲ್‌ನ ತಗೊಂಡಿದ್ದೀನಿ. ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ಆ ಈ ವಿಮ್ ಜೆಲ್‌ನ ಮತ್ತೆ ಹಾಕೊಂಡು ಮತ್ತೆ ಇನ್ನೊಂದು ಬೇರೆ ಸ್ಕ್ರಬ್ಬರಿಂದ ಉಜ್ಜಿ ತೊಳಿತಾ ಇದ್ದೀನಿ. ಸೊ ಇವಾಗ ನೋಡಿ ನನ್ನ ವೆಜಿಟಬಲ್ ಕಟ್ಟರ್ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಅಂತ ಪಳಪಳ ಅಂತ ಹೊಳಿತಾ ಇದೆ. ಇವಾಗ ನಿಮ್ಮ ಕಣ್ಮುಂದೆನೇ ಒಂದು ಮ್ಯಾಜಿಕ್ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಕುದೀತಾ ಇರೋ ನೀರಿಗೆ ಇವಾಗ ನಾನು ಲೆಮನ್ ಸಾಲ್ಟ್ ಬರುತ್ತಲ್ವಾ, ಅದನ್ನ ಹಾಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಸೊ ಹಾಕಿದ ತಕ್ಷಣ ಅದ್ ಮೇಲೆ ನೀರು ಉಕ್ಕು ಬರ್ತಾ ಇದೆ ನೋಡಿ. ಇದಕ್ಕೆ ಈಗ ಮತ್ತೆ ನಾನು ಹಾರ್ಪಿಕ್‌ನ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾರ್ಪಿಕ್‌ನ ಕುದಿಯೋ ನೀರಲ್ಲಿ ಹಾಕಿ ನೋಡಿ. ನಿಜವಾಗ್ಲೂನು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಇವಾಗ ಕುದೀತಾ ಇದೆ ನೋಡಿ. ಆ ನೀರಿಗೇನೆ ಲೆಮನ್ ಸಾಲ್ಟ್ ಹಾಕಿದ್ದೀನಿ. ಮತ್ತೆ ಹಾರ್ಪಿಕ್ ಹಾಕಿ ಒಂದು ಓಲ್ಡ್ ಬ್ರಷ್‌ನ ತಗೊಂಡು ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ. ಈ ಹಾರ್ಪಿಕ್ ಹಾಕಿದ್ದಾದ್ಮೇಲೆ ಗ್ಯಾಸ್‌ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಆಮೇಲೆ ಇವಾಗ ವಿಮ್ ಜೆಲ್‌ನ ಹಾಕೊಳ್ಳೋಣ. ಪಾತ್ರೆ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇರುತ್ತೆ ಅದನ್ನೇ ಹಾಕೊಳ್ಳಿ. ಸೊ ನಾನು ಈ ವಿಮ್ ಜೆಲ್‌ನ ಹಾಕೊಳ್ತಾ ಇದ್ದೀನಿ. ಒಂದು 4 ಡ್ರಾಪ್ ಹಾಕೊಂಡ್ರೆ ಸಾಕು. ಇದು ಹಾಕಿದ್ದಾದ್ಮೇಲೆ ನಮ್ಮ ಹತ್ರ ಇರೋ ಬರ್ನಲ್ಸ್‌ಗಳನ್ನ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಫುಲ್ಲು ಬ್ಲಾಕ್ ಕಲರ್ ಆಗಿ ಹೋಗಿರುತ್ತೆ. ಒಂದು ಮ್ಯಾಜಿಕ್ ಅಂತ ಅವಾಗಲೇ ಹೇಳ್ದಂಗೆ ಇದು ಒಂದು ಮಿರಾಕಲ್ ಮಾಡುತ್ತೆ. ಇವಾಗ ಇದನ್ನ ಹಾಕಿ ಬಿಸಿ ನೀರಲ್ಲಿ ಹಾಕಿ ಮುಟ್ಟೋದಕ್ಕೆ ಹೋಗ್ಬೇಡಿ ಕೈಯಿಂದ. ಒಂದು 5 ನಿಮಿಷ ಬಿಟ್ಬಿಡಿ ಅದು ತಣ್ಣಗಾಗೋದಕ್ಕೆ. ಆಮೇಲೆ ಅದೇ ಟೂತ್ ಬ್ರಷಿಂದ ಜಸ್ಟ್ ಉಜ್ಜಿದ್ರೆ ಸಾಕು. ತುಂಬ ಉಜ್ಜೋದೆಲ್ಲ ಏನೂ ಬೇಡ. ಆ ಬ್ರಷಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂದರೆ ಹೊಸ ಬರ್ನಲ್ ತಂದಾಗಿರುತ್ತಲ್ವಾ, ನಾನು ಆ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಆಶ್ಚರ್ಯ ಪಡ್ತೀರಾ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ನೋಡಿ ಇವಾಗ ನಾನು ತೊಳೆದಿದ್ದಾಯ್ತು. ಏನು ತುಂಬ ಉಜ್ಜಿಲ್ಲ. ನಿಮ್ಮ ಕಣ್ಣು ಮುಂದೆನೇ ಡಿಫ್ರೆನ್ಸ್‌ನ ತೋರಿಸ್ತಾ ಇದ್ದೀನಿ. ಇದು ನೀರಲ್ಲಿ ಹಾಕಿ ತೊಳೆದಿರೋ ಅಂಥದ್ದು. ಈ ಮ್ಯಾಜಿಕ್ ಜೆಲ್ಲಲ್ಲಿ ಇದನ್ನ ನಾನು ತೊಳಿದೇ ಇರೋ ಅಂಥದ್ದು. 2 ಡಿಫರೆನ್ಸು ನೀವೇ ಕಂಡಿಡ್ಕೊಳ್ಬೋದು. ಹೊಸ ಬರ್ನಲ್ ಥರ ಆಗಿದೆ. ನಂಗಂತೂ ಸಖತ್ ಖುಷಿ ಆಯಿತು. ನನ್ನ ಸ್ಟವ್ ಬರ್ನಲ್ಸ್ ಎಲ್ಲ ಇವತ್ತು ತೊಳೆದು ವಾಶ್ ಮಾಡಿ ಹಾಕಿದ್ದೀನಿ. 2 ವರ್ಷದ ಹಿಂದೆ ತಗೊಂಡಾಗ ಹೇಗಿತ್ತೋ ಆ ಥರ ಕಾಣಿಸ್ತಾ ಇದೆ. ಇವತ್ತಂತೂ ಸಖತ್ ಖುಷಿ ಆಗ್ತಾ ಇದೆ ನೋಡಿ. ಸೊ ನಿಮ್ಗೂನು ನಿಮ್ಮನೆ ಸ್ಟವ್ ಬರ್ನಲ್‌ಗಳು ಇದೇ ಥರ ಕಾಣಬೇಕು ಅಂದರೆ ನಾನು ಮಾಡಿರೋಂಥ ಮ್ಯಾಜಿಕ್ ಜೆಲ್‌ನ ನೀವು ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ತುಂಬಾನೇ ಖುಷಿ ಆಗತ್ತೆ. ಆಮೇಲೆ ಈ ಬರ್ನಲ್ ನೆನ್ಸಿಟ್ಟಿ ತಗೊಂಡಿರೋಂಥ ಮ್ಯಾಜಿಕ್ ವಾಟರ್‌ನ ಚೆಲ್ಲೋದಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಒಂದು ವಾಟರ್ ಬಾಟಲ್‌ನ ತಗೊಂಡಿದ್ದೀನಿ. ವೇಸ್ಟ್ ವಾಟರ್ ಬಾಟಲ್‌ನ ಮೇಲ್ಗಡೆ ಇತ್ತು ಈ ಕ್ಯಾಪಿಗೆ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಪಿನ್ನ ತಗೊಂಡು. ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಯಾವ್ದಾದ್ರು ನಿಮ್ಮ ಹತ್ರ ವೇಸ್ಟ್ ಬಾಟಲ್ ಇದ್ರೆ ಅದಕ್ಕೆ ಫಿಲ್ ಮಾಡಿ ಇಟ್ಕೊಳ್ಳಿ. ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದಕ್ಕೆ ಕ್ಯಾಪ್ ಹಾಕೊಂಡು ಈ ಟೈಲ್ಸು ಗಲೀಜಾಗಿದ್ರೆ ಎಲ್ಲಾದ್ರೂನು, ಆಮೇಲೆ ಈ ಫುಲ್ಲು ಕರೆ ಕಟ್ಟಿದ್ರೆ, ನೀರು ಬಿದ್ದು ಬಿದ್ದು ಅಂತ ಜಾಗ ಎಲ್ಲ ಫುಲ್ ಇದಾಗಿರುತ್ತಲ್ವಾ ಅಲ್ಲಿ ಡೈರೆಕ್ಟಾಗಿ ಕೈ ಹಾಕ್ಬೇಡಿ. ನೀವು ಬ್ರಷ್ ತಗೊಳ್ಳಿ. ಟೂತ್ ಬ್ರಷ್‌ನ ತಗೊಂಡು ಒಂದು 5 ನಿಮಿಷ ಹಾಗೆ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆ ಬ್ರಷಿಂದ ಉಜ್ಕೊಂಬಿಡಿ. ಆ ನೀರು ಹಾಕಿ ಯಾವ್ದು ಇದು ಮ್ಯಾಜಿಕ್‌ದು ವಾಟರ್ ಇದೆಯಲ್ವಾ ಅದನ್ನ. ಈಗ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ಬನ್ನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಎಂಥದ್ದೇ ಹಳೆ ಕಲೆಗಳಾಗಿರಲಿ, ಎಷ್ಟೇ ವರ್ಷದ್ದಾಗಿರಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನಾನಿದನ್ನ
ವೇಸ್ಟ್ ಮಾಡೋದಿಲ್ಲ. ಸುಮ್ಮನೆ ಏನಕ್ಕೆ ಆ ಮ್ಯಾಜಿಕ್ ವಾಟರ್‌ನ ಚೆಲ್ಬೇಕು ಹೇಳಿ? ಅದರಿಂದ ತುಂಬಾನೇ ಉಪಯೋಗ ಇದೆ. ಇವಾಗ ನಾನಿಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ. ಇನ್ನೊಂದು ಇಲ್ಲಿ ಟಾಯ್ಲೆಟ್ ಹತ್ರ ನೀರು ಬಿದ್ದು, ಬಿದ್ದು ಕೆಳಗಡೆ ಬಂದು ಈ ಥರ ಫುಲ್ ಕರೆ ಕಟ್ದಂಗೆ ಆಗ್ಬಿಟ್ಟಿದೆ ನೋಡಿ. ಈಗ ಅಲ್ಲಿಗೂನು ಇದನ್ನ ಹಾಕ್ತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಬಿಟ್ಬಿಡ್ತೀನಿ ಹಾಗೇನೆ. ಸೊ, ಆಮೇಲೆ ಆ ಬ್ರಷಿಂದ ನೀಟಾಗಿ ಉಜ್ಕೊಂಡು ಬರ್ತೀನಿ. ಎಂಥದ್ದೇ ಕಲೆ ಆಗಿರಲಿ ಅದು ಹಾಕಿದ ತಕ್ಷಣನೇ ಹಿಂದೆನೇ ಇಮ್ಮಿಡಿಯೇಟಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಇಲ್ಲಿ ಫುಲ್ಲು ಆ ಕರೆ ಕಟ್ಟಿರೋದೆಲ್ಲ ಹಾಗೇ ಬರ್ತಾ ಇದೆ. ಸೊ, ಅದಕ್ಕೆ ನಾನು ಲೆಮನ್ ಸಾಲ್ಟ್ ಕೂಡ ಹಾಕಿದ್ದೀನಿ, ವಿಮ್ ಜೆಲ್ ಹಾಕಿದ್ದೀನಿ, ಹಾರ್ಪಿಕ್ ಹಾಕಿದ್ದೀನಿ. ಎಷ್ಟೇ ಇದ್ರೂನು ಎಂಥದ್ದೇ ಕಪ್ಪು ಕಲೆಗಳಾಗಿದ್ರೂನು ನೀಟಾಗಿ ಕ್ಲೀನ್ ಆಗುತ್ತೆ. ಇದೊಂದು ಕಡೆ ಅಲ್ಲ, ನೀವು ಟಾಯ್ಲೆಟಲ್ಲಿ, ವಾಶ್‌ರೂಮಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ಬೋದು ಇದರಿಂದ. ಕಿಚನಲ್ಲಿ ಸ್ಟವ್ ಎದುರುಗಡೆ ಗೋಡೆ ಬೇಗ ಗಲೀಜಾಗತ್ತೆ. ನಾವು ಒಗ್ಗರಣೆ ಎಲ್ಲ ಹಾಕ್ದಾಗ ಜಿಡ್ಡು, ಅಂಟೆಲ್ಲ ಹೋಗಿ ಆಮೇಲೆ ನಾವೇನಾದ್ರೂ ಇದನ್ನೆಲ್ಲ ಸಾಗು ಆ ಥರದ್ದೆಲ್ಲ ಮಾಡಿದಾಗ ಸಿಡ್ದಿರುತ್ತಲ್ವಾ, ಅದನ್ನಂತೂ ಉಜ್ಜೋ ಪ್ರಯತ್ನನೇ ಮಾಡಬೇಡಿ. ಜಸ್ಟ್ ಆ ನೀರನ್ನ ಹಾಕೊಳ್ಳಿ, ಮ್ಯಾಜಿಕ್ ವಾಟರ್‌ನ. ಒಂದು ಗ್ರೀನ್ ಸ್ಕ್ರಬ್ಬರ್ ತಗೊಂಡು ಜಸ್ಟ್ ಈ ಥರ ಸುಮ್ಮನೆ ಉಜ್ಕೊಂಡು ಬನ್ನಿ. ಈ ಥರ ಉಜ್ಜಿದ್ದಾದ್ಮೇಲೆ ಒಂದು ಬಟ್ಟೆ ತಗೊಂಡು ಕಾಟನ್ ಬಟ್ಟೆನ ಒರೆಸ್ಕೊಂಡು ಬನ್ನಿ. ನಿಮ್ಮ ಕೆಲಸ ಮುಗೀತು. ಸೊ, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ, ಈ ಥರದ್ದೆಲ್ಲ ಉಜ್ಜಿ ನಮ್ಮ ಶ್ರಮನ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಟೈಮು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರದ್ದಂತೂ ಒಂದಷ್ಟು ಈಸಿ ಮೆಥಡ್‌ನ, ಈಸಿ ಟಿಪ್ಸ್‌ಗಳ್ನ ನೋಡಿ ಫಾಲೋ ಮಾಡ್ತಾ ಇರಿ. ಹೀಗೆ ನೋಡ್ತಾ, ನೋಡ್ತಾ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕೆಲವ್ರ ಮನೆ ಕಿಚನಲ್ಲಿ ವಾಶ್ ಬೇಷನ್‌ಗಳಿಗೆ ಸ್ಟೀಲ್‌ದ ಹಾಕಿಸ್ಕೊಂಡಿರ್ತಾರೆ. ಅವರು ಡೈರೆಕ್ಟಾಗಿ ಹಾರ್ಪಿಕ್ ಎಲ್ಲ ಯೂಸ್ ಮಾಡಬಾರ್ದು ಕಿಚನಲ್ಲಿ. ಯಾಕೆಂದರೆ ಸ್ಟೀಲ್‌ದಕ್ಕೆ ಹಾರ್ಪಿಕ್ ಹಾಕಿದ್ರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗೋಗ್ಬಿಡುತ್ತೆ. ಈ ಥರ ವಾಟರ್ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಾನೀ ಮ್ಯಾಜಿಕ್ ವಾಟರ್‌ನ ನಮ್ಮನೆ ಸಿಂಕಿಗೆ ಹಾಕಿ ಫುಲ್ಲು ಎಲ್ಲ ಕಡೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಆಮೇಲೆ ಈ ಥರ ಗ್ರೀನ್ ಸ್ಕ್ರಬ್ಬರ್ ತಗೊಂಡು ಜಸ್ಟು ಈ ಥರ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಗಂಟೆಗಟ್ಟಲೆ ಮಾಡೋ ಕೆಲಸನ ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಳ್ತೀನಿ. ಈ ಥರದೊಂದಷ್ಟು ಮ್ಯಾಜಿಕ್ ಲಿಕ್ವಿಡ್‌ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿದಿನ ಕ್ಲೀನ್ ಮಾಡ್ತಾನೆ ಇರ್ತೀನಲ್ವಾ, ಸೊ ಹಾಗಾಗಿ ಪಾತ್ರೆ ತೊಳೆದಿದ್ದಾದ್ಮೇಲೆ ಒಂದು ದಿನಕ್ಕೊಂದು ಸತಿ ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೊಳ್ತೀನಿ. ಅವಾಗ ನೀಟಾಗಿರುತ್ತೆ. ನಾವೆಲ್ಲ ಹೆಣ್ಮಕ್ಳೂ ಅಷ್ಟೇನೆ ಯಾವಾಗ್ಲೂ ಅಡುಗೆ ಮನೆ ಕ್ಲೀನಾಗಿರಬೇಕು ಅಂತ ಆಸೆ ಪಡ್ತೀವಿ. ಸೊ, ಈ ಥರ ನಮ್ಮ ಶ್ರಮನ ಜಾಸ್ತಿ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದೊಂದಷ್ಟು ಟಿಪ್ಸ್‌ಗಳ್ನ ಫಾಲೋ ಮಾಡ್ತಾ ಇದ್ರೆ ನೀವೂನು ಕೂಡ ಆರಾಮಾಗಿ ಇರ್ಬೋದಾಗತ್ತೆ. ಸೊ, ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದಷ್ಟು ಮಾಹಿತಿಗೋಸ್ಕರ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ವಿಡಿಯೋ ನೋಡ್ತಾ ಇರಿ. ನನ್ನ ಚಾನಲ್‌ನ ಸಪೋರ್ಟ್ ಮಾಡ್ತಾ ಇರಿ.